ಓಂ ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಿರುವಂಥದ್ದು. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜುಲೈ 16ರಂದು ಸೂರ್ಯದೇವರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಸೂರ್ಯನ ಈ ರಾಶಿ ಬದಲಾವಣೆಯನ್ನ ಕಟಕ ಸಂಕ್ರಾಂತಿ ಎಂದು ಕೂಡ ಕರೀತಾರೆ. ಸೂರ್ಯನು ಆತ್ಮಬಲ, ಅಧಿಕಾರ, ನಾಯಕತ್ವ, ಗೌರವ ಹಾಗೂ ಯಶಸ್ಸಿನ ಕಾರಕ ಗ್ರಹ ಅಂತಾರೆ. ಆದ್ದರಿಂದ ಈ ಸಂಚಾರವು 12 ರಾಶಿಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ. ಆದರೆ ವಿಶೇಷವಾಗಿ ಈ 3 ರಾಶಿಗಳಿಗೆ ಅತ್ಯಂತ ಶುಭಕರವಾಗುವಂತ ಸಾಧ್ಯತೆ ಇದೆ. ಆ 3 ರಾಶಿಗಳು ಯಾವುದು ಅಂತ ನಾ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮೊದಲನೇ ರಾಶಿಯಾಗಿ ಕಟಕ ರಾಶಿ. ಸೂರ್ಯನ ಸಂಚಾರ ನಿಮ್ಮ ರಾಶಿಯಲ್ಲಿ ನಡೀತಾ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ವೇಗವಾಗಿ ನಡೀತದೆ. ಉದ್ಯೋಗದಲ್ಲಿ ಹೊಸ ಅವಕಾಶ ದೊರೆಯುತ್ತದೆ. ವ್ಯವಹಾರಸ್ಥರಿಗೂ ಉತ್ತಮವಾದಂಥ ಅವಕಾಶ ಸಿಗುತ್ತದೆ. ಆರೋಗ್ಯದ ಬಗ್ಗೆ ಉತ್ತಮವಾದಂತಹ ಕಾಳಜಿ ವಹಿಸಿಕೊಂಡ್ರೆ ಉತ್ತಮವಾದಂತಹ ಫಲಿತಾಂಶ ನಿಮ್ದಾಗ್ತದೆ. ಎರಡನೇ ರಾಶಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಬಾಗಿಲು ತೆರೆಯುವಂತ ಸಮಯವಾಗಿದೆ. ದೂರ ಪ್ರಯಾಣಗಳು ಯಶಸ್ವಿ ಆಗ್ಬೋದು. ವಿದೇಶಕ್ಕೆ ಹೋಗಲು ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ಪ್ರಯತ್ನ ಸಫಲ ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲಿತಾಂಶ ಸಿಗುತ್ತದೆ. ಇನ್ನು ಮೂರನೇ ರಾಶಿಯಾಗಿ ಮೀನರಾಶಿ. ಮೀನರಾಶಿಯವರಿಗೆ ಸೂರ್ಯನ ಸಂಚಾರವು ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತದೆ. ಪ್ರೀತಿ ಹಾಗೂ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಆಗ್ತದೆ. ಮಕ್ಕಳಿಂದ ಸಂತೋಷವಾದಂತಹ ಸುದ್ದಿಯನ್ನು ಕೇಳ್ತೀರಾ. ಈ 3 ರಾಶಿಯವರು ಶಿವನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವಿನಿಂದ ಪೂಜೆ ಮಾಡಿ. ಪ್ರತಿಯೊಬ್ಬರು ಕೂಡ ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.